ನಮ್ಮ ಭಾರತೀಯ ನೌಕಾಪಡೆಗೆ ಸಂಬಂಧಿಸಿದ ರಹಸ್ಯ ಮಾಹಿತಿಗಳನ್ನು ರವಾನಿಸುತ್ತಿದ್ದ ದೇಶದ್ರೋಹಿಗಳ ಬಂಧನ ಮುಂದುವರೆದಿದೆ. ಈಗಾಗಲೇ ಉತ್ತರ ಪ್ರದೇಶದ ಇಬ್ಬರನ್ನು ಬಂಧಿಸಿ ಜೈಲಿಗೆ ಗಟ್ಟಿರುವ ಉಡುಪಿಯ ಮಲ್ಪೆ ಪೊಲೀಸರು ಇದೀಗ ಗುಜರಾತ್ ಮೂಲದ ಮತ್ತೋರ್ವ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಶತ್ರು ದೇಶ ಪಾಕಿಸ್ತಾನಕ್ಕೆ ಇವರು ಗೌಪ್ಯ ಮಾಹಿತಿಗಳನ್ನು ಕಳುಹಿಸುತ್ತಿದ್ದರು ಅನ್ನೋ ಆತಂಕಕಾರಿ ವಿಚಾರ ತನಿಖೆಯಿಂದ ಖಚಿತಗೊಂಡಿದೆ. ಕೇರಳ ಮತ್ತು ಉಡುಪಿಯ ಮಲ್ಪೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೊಚ್ಚಿನ್ ಶಿಪ್ ಯಾರ್ಡ್ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರುವ ದೇಶದ ಭದ್ರತೆಗೆ ಸಂಬಂಧಿಸಿದ ಮಹತ್ವದ ಸಂಸ್ಥೆಯಾಗಿದೆ. ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿಯುವ ಸಿಬ್ಬಂದಿಗಳು ದೇಶದ್ರೋಹದ ಕೆಲಸ ಮಾಡಿ ಸಿಕ್ಬಿದ್ದಿದ್ದಾರೆ. ಹಡಗುಗಳಿಗೆ ಸಂಬಂಧಿಸಿದ ಗೌಪ್ಯ ಸಂಖ್ಯೆಗಳನ್ನು ವಿದೇಶಗಳಿಗೆ ಇವರು ರವಾನಿಸ್ತಾ ಇರೋದು ಬಯಲಿಗೆ ಬಂದಿದೆ. ನವೆಂಬರ್ 21ರಂದು ಉತ್ತರ ಪ್ರದೇಶ ಮೂಲದ ಇಬ್ಬರು ಕಾರ್ಮಿಕರನ್ನ ಉಡುಪಿ ಜಿಲ್ಲೆಯ ಮಲ್ಪೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಲ್ಪೆಯ ಘಟಕದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ವಶಕ್ಕೆ ಪಡೆದ ರೋಹಿತ್ ಮತ್ತು ಸಂತ್ರಿ ಸದ್ಯ ಜೈಲಲ್ಲಿದ್ದಾರೆ. ಇವರಿಂದ ಸಂಗ್ರಹಿಸಿದ ಮಾಹಿತಿಯ ಅನುಸಾರ ಇದೀಗ ಗುಜರಾತ್ ಮೂಲದ ಹಿರೇಂದ್ರ ಎಂಬಾತನನ್ನ ಬಂಧಿಸಲಾಗಿದೆ. ಇಬ್ಬರು ಪ್ರಮುಖ ಆರೋಪಿಗಳಿಗೆ ಸಿಮ್ ಇತ್ಯಾದಿ ವ್ಯವಸ್ಥೆಗಳನ್ನ ಈತ ಮಾಡಿಸಿದ್ದ. ತನಿಖೆ ವೇಳೆ ಈ ವಿಚಾರ ಬಹಿರಂಗವಾಗಿದ್ದು, ಗುಜರಾತ್ಗೆ ತೆರಳಿ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಲ್ಪೆಯಲ್ಲಿರುವಂತಹ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಎಂಬ ಸಂಸ್ಥೆಯಲ್ಲಿ ಕಾಂಟ್ರಾಕ್ಚುವಲ್ ಬೇಸಿಸಲ್ಲಿ ಒಂದು ಸಂಸ್ಥೆ ಸುಷ್ಮಾ ಮರೀನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಬ್ಬರು ವ್ಯಕ್ತಿಗಳು ರೋಹಿತ್ ಹಾಗೂ ಸಂತ್ರಿ ಎಂಬವರು ಬೇರೆ ದೇಶದವರಿಗೆ ಆ ಶಿಪ್ ಯಾರ್ಡಿಗೆ ಕೊಚ್ಚಿನ್ ಶಿಪ್ ಯಾರ್ಡಿಗೆ ಹಾಗೂ ಇಲ್ಲಿ ಮಲ್ಪೆಯಲ್ಲಿರುವಂತಹ ಡಾಕ್ ಯಾರ್ಡ್ಗೆ ಬರುವಂತಹ ಇಂಡಿಯನ್ ನೇವಿದು ಶಿಪ್ಗಳು ಮತ್ತು ಅದರದ್ದು ಡೀಟೇಲ್ಸು ಫಾರಿನ್ ಬೇಸ್ಡ್ ಎಂಟಿಟಿಗೆ ಶೇರ್ ಮಾಡಿದ್ದೀವಿ ಅಂತ ವಿಚಾರಕ್ಕೆ ದುಡ್ಡುಗೋಸ್ಕರ ಫಾರಿನ್ ಬೇಸ್ಡ್ ಎಂಟಿಟಿಗೆ ನಮಗೆ ಭಾರತ ದೇಶಕ್ಕೆ ಇನಿಮಿಕಲಾಗಿರುವಂತಹ ಫಾರಿನ್ ಬೇಸ್ಡ್ ಎಂಟಿಟಿಗೆ ಶೇರ್ ಮಾಡಿದಂಥ ವಿಚಾರದಲ್ಲಿ CR ನಂಬರ್ 128/2025 ಒಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಮತ್ತು BNS ಬೇರೆ ಬೇರೆ ಸೆಕ್ಷನ್ ಅಡಿಗಳಲ್ಲಿ ನಾವು ದಾಖಲೆ ಮಾಡಿದ್ದೀವಿ. ಆವಾಗ ನಮಗೆ ಸಣ್ಣ ಡೌಟ್ ಇತ್ತು, ಇದು ಶೇರ್ ಮಾಡಿರುವಂಥದ್ದು ಪಾಕಿಸ್ತಾನಿಗೆ ಇರಬಹುದು ಅಂತ. ಈಗ ನಮ್ಮ ತನಿಖೆಯಲ್ಲಿ ಅದು ಖಚಿತವಾಗಿದೆ. ಈ ಶಿಪ್ಪು ಮತ್ತು ಇತರ ಡೀಟೇಲ್ಸ್ ಹೋಗಿರುವಂಥದ್ದು ಪಾಕಿಸ್ತಾನಿಗೆ ಅಂತ ನಮ್ಮ ತನಿಖೆಯಲ್ಲಿ ತಾಂತ್ರಿಕ ಎವಿಡೆನ್ಸಿಂದ ತುಂಬ ಕ್ಲಿಯರ್ ಕಟ್ಟಾಗಿ ಎಸ್ಟಾಬ್ಲಿಷ್ ಆಗಿದೆ. ಅದಕ್ಕೆ ಬಳಸಿರುವಂತಹ ಸಿಮ್ಗಳು ಮತ್ತು OTP, ಈ ಸಿಮ್ಗಳಲ್ಲಿ ವಾಟ್ಸಪ್ಪನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ OTP ಅಲ್ಲಿ ಪಾಕಿಸ್ತಾನಲ್ಲಿರುವಂಥ ವ್ಯಕ್ತಿಗಳಿಗೆ ಶೇರ್ ಮಾಡಿರುವಂಥದ್ದು ಮತ್ತು ಈ ರೀತಿ ಟೆಕ್ನಿಕಲ್ ಅಸಿಸ್ಟೆನ್ಸ್ ಇಬ್ಬರು ಜನ ಆರೋಪಿಗಳಿಗೆ ಕೊಟ್ಟಿರುವಂತಹ ಒಬ್ಬ ವ್ಯಕ್ತಿ ಗುಜರಾತಲ್ಲಿ ಇದ್ದಾರೆ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಈಗಾಗಲೇ ಆತನನ್ನು ವಶಕ್ಕೆ ತೊಗೊಂಡಿದ್ದೀವಿ. ಈಗಾಗಲೇ ನಾವು ರೋಹಿತ್ ಮತ್ತು ಸಂತ್ರಿಯನ್ನು ವಶಕ್ಕೆ ತೊಗೊಂಡಿದ್ದೀವಿ. ಅವರಿಬ್ಬರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅದಲ್ಲದೆ ಈಗ ಹೊಸದಾಗಿ ಹಿರೇಂದ್ರ ಕುಮಾರ್ ಸನ್ ಆಫ್ ಭರತ್ ಕುಮಾರ್ ಖದಾಯತ್, 34 ವಯಸ್ಸು, ಕೈಲಾಸ್ ನಗರಿ, ಆನಂದ್ ತಾಲೂಕ್, ಗುಜರಾತ್, ಇವರನ್ನು ನಾವು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಕಳಿಸಲಾಗಿದೆ. ಈ ಸಂದರ್ಭದಲ್ಲಿ ನಾನು ಎಲ್ಲರ ಹತ್ರನೂ ಹೇಳಲಿಕ್ಕಿರುವಂಥ ವಿಚಾರ ಏನಂತ ಹೇಳಿದರೆ, ಈ ರೀತಿ ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸು ನಿಮ್ಮ ಸುತ್ತಮುತ್ತ ನಡೀತಾ ಇದ್ದರೆ ಖಂಡಿತವಾಗಿ ಪೊಲೀಸರ ಹತ್ರ ಹೇಳಬೇಕು. ಅದೇ ರೀತಿ ಸಸ್ಪಿಷಿಯಸ್ ಆಗಿ ಫಾರಿನ್ ಪ್ರಜೆಗಳು ನಮ್ಮ ಬೀಚ್ಗಳಲ್ಲಿ, ಹಾರ್ಬರ್ಗಳಲ್ಲಿ ಅಥವಾ ರಿಸಾರ್ಟ್ಗಳಲ್ಲಿ ಓಡಾಡ್ತಿದ್ರೆ ಅಥವಾ ಕೆಲಸ ಕೇಳಿ ಬಂದರೆ ಕೂಡಲೇ ಪೊಲೀಸರ ಹತ್ರ ತಿಳಿಸ್ಬೇಕು. ಮತ್ತು ನಿಮ್ಮ ಹೋಮ್ ಸ್ಟೇಗಳಾಗಲಿ ರಿಸಾರ್ಟ್ಗಳಾಗಲಿ ಈ ರೀತಿ ಜಾಗಗಳಿಗೆ ಫಾರಿನರ್ಸ್ ಬಂದರೆ ಖಂಡಿತವಾಗಿ C ಫಾರ್ಮ್ ಸಬ್ಮಿಟ್ ಮಾಡಬೇಕಾಗ್ತದೆ. ಅದಲ್ಲದೆ ಈ ರೀತಿ ಸಂಶಯಾಸ್ಪದವಾಗಿರುವಂಥ ವ್ಯಕ್ತಿಗಳು ಯಾವುದೇ ದಾಖಲಾತಿಗಳಿಲ್ಲದೆ ಬಂದರೆ, ಅದೇ ರೀತಿ ಫಾರಿನರ್ಸ್ ಈ ರೀತಿ ಓಡಾಡುವುದು ಕಂಡು ಬಂದರೆ ಅಥವಾ ಫಾರಿನರ್ಸ್ ಒಟ್ಟಿಗೆ ಇಲ್ಲಿಗಲಾಗಿ ಕಮ್ಯುನಿಕೇಷನ್ ಇಟ್ಟುಕೊಂಡಿರೋದ್ರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದರೆ ಕೂಡಲೇ ಪೊಲೀಸರಲ್ಲಿ ತಿಳಿಸಬೇಕು. ದೇಶದ ಭದ್ರತೆಯ ದೃಷ್ಟಿಯಿಂದ ಇದೊಂದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಗೌಪ್ಯ ಮಾಹಿತಿಗಳ ರವಾನೆ ವಿದೇಶಗಳಿಗೆ ಆಗ್ತಿತ್ತು ಅನ್ನೋದು ಪೊಲೀಸ್ ತನಿಖೆಯಿಂದ ಬಯಲಿಗೆ ಬಂದಿತ್ತು. ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಇವರು ಶತ್ರು ದೇಶ ಪಾಕಿಸ್ತಾನಕ್ಕೆ ಮಾಹಿತಿ ರವಾನಿಸ್ತಾ ಇದ್ರು ಅನ್ನೋದು ಖಚಿತವಾಗಿದೆ. ಭಾರತೀಯ ನೌಕಾಪಡೆಗೆ ಸೇರಿದ ರಹಸ್ಯ ಮಾಹಿತಿಗಳ ಜೊತೆಗೆ ಕರಾವಳಿಯ ಭದ್ರತೆಗೂ ಇದು ಆತಂಕವನ್ನುಂಟು ಮಾಡಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಅಧಿಕಾರಿಗಳೇ ಸಂಶಯಗೊಂಡು ಈ ಆರೋಪಿಗಳ ಪತ್ತೆಗೆ ಸಹಕರಿಸಿರುವುದು ಗಮನಾರ್ಹವೆನಿಸಿದೆ. ಉಡುಪಿಯ ಮಲ್ಪೆಯಲ್ಲಿ ಏಷ್ಯಾದಲ್ಲಿಯೇ ಅತಿದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಇದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಮೀನುಗಾರಿಕಾ ಬಂದರಿನ ಆವರಣದಲ್ಲೇ ಇರುವುದರಿಂದ ಆತಂಕ ಮತ್ತಷ್ಟು ಹೆಚ್ಚಿದೆ. ದೇಶದ ಭದ್ರತೆಯ ದೃಷ್ಟಿಯಿಂದ ಇದು ಮಹತ್ವದ ಕಾರ್ಯಾಚರಣೆಯಾಗಿದೆ.
ಆರೋಪಿಗಳ ವಿಚಾರಣೆ ಮುಂದುವರೆದಿದ್ದು ಮತ್ತಷ್ಟು ಸಂಚುಕೋರರ ಹೆಸರು ಬಯಲಾಗುವ ಸಾಧ್ಯತೆ ಇದೆ. ಈ ಕೃತ್ಯದಲ್ಲಿ ಸ್ಥಳೀಯರು ಕೂಡ ಭಾಗವಹಿಸಿದ್ದಾರೆ ಎಂಬುದರ ಬಗ್ಗೆ ಕೂಡ ತನಿಖೆ ತೀವ್ರಗೊಂಡಿದೆ. ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.